ಹೂನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಗುರು ನಿನ್ನೆಲ್ಲೋ ನಾನು ನೋಡಿದ್ದೀನಲ್ಲ. ಏ ಗುರು, ನಾನು ನಿಮ್ಮ ಅಭಿರುಚಿ ವಿನೋದ್ ಅಲ್ವಾ? ಏ ಹೌದಲ್ಲ, ನೀನೇನ್ ಗುರು ನಮ್ಮೂರಲ್ಲಿ? ನಿಮ್ಮನ್ನೇ ಮಾತಾಡ್ಸೋಣ, ನಿಮ್ ಸಂದರ್ಶನ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ಬ್ರೋ, ಎಷ್ಟಂತ ಹುಡ್ಕ ನಿಮ್ಮನ್ನ ಇಡೀ ಊರಲ್ಲೆಲ್ಲ ಹುಡುಕ್ಬಿಟ್ಟೆ. ನೀವು ನೋಡಿದ್ರಿ ಯಾವ್ದೋ ಕಾಡಲ್ಲಿ ಬಂದ್ಬಿಟ್ಟಿದ್ದೀರಲ್ಲ. ಗುರು ನಾನು ಇಲ್ಲಿ ವಿಡಿಯೋ ಮಾಡೋದೇ ಇಲ್ಲಿ. ಬನ್ನಿ ಬನ್ನಿ ಬನ್ನಿ. ಜಾಗದಲ್ಲ? ಹೌದು, ಇಲ್ಲೇ ನಾನು ರೀಲ್ಸ್ ಮಾಡೋದು. ಬನ್ನಿ ಸ್ನೇಹಿತರೆ, ನಾವು ಇವತ್ತು ಕೊಟ್ಟೂರ್ ಹತ್ರ ಇರೋ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ನಮ್ಮ ಕನಕ ಬ್ರದರ್ ಭೇಟಿಯಾಗೋಣ ಅಂತ. ಯಾಕೆ ಬಂದಿದ್ವಿ ಅಂತ ನಾನು ಹೇಳ್ಬೇಕಾಗಿಲ್ಲ. ಕರಿಮಣಿ ಮಾಲೀಕ ನೀನಲ್ಲ ಅಂತಂದು ಸಿಕ್ಕಾಪಟ್ಟೆ ಟ್ರೆಂಡಿಂಗು. ಈ ಕರಿಮಣಿ ಮಾಲೀಕ ಸಾಂಗ್ ಟ್ರೆಂಡ್ ನ ನಮ್ಮ ಕನಕ ಬ್ರದರ್ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ. ಅನ್ಯತಾ ಭಾವಿಸಕ್ ಹೋಗ್ಬೇಡಿ. ಕರಿಮಣಿ ಸಾಂಗ್ ದ ಟ್ರೆಂಡ್ ಅಂದ್ರೆ ಕರಿಮಣಿ ಸಾಂಗ್ ದ ಕ್ರೆಡಿಟ್ ನಮ್ಮ ಉಪ್ಪಿ ಅವರಿಗೆ, ಗುರು ಕಿರಣ್ ಅವ್ರಿಗೆ ಹೋದ್ರೆ ಅದ್ರದ್ದು ಈಗ ಮತ್ತೆ ಟ್ರೆಂಡ್ ಮಾಡಿದವರು ನಮ್ಮ ಕನಕ ಬ್ರದರ್. ಬಹಳ ಖುಷಿ ಆಯ್ತು ಸ್ನೇಹಿತರೆ. ಅವ್ರನ್ನ ಭೇಟಿಯಾಗೋಣ ಅಂತ ಬಂದಿದ್ದೀನಿ. ಅವ್ರ ಮನೆ ತೋರಿಸ್ತೀನಿ ಇವತ್ತು, ಅವ್ರ ಮನೆ ತೋರಿಸ್ತೀನಿ. ಹೆಣ್ಣು ಮಕ್ಕಳ ಮೇಲೆ ಅದ್ಭುತವಾದಂತ ಕವನಗಳನ್ನ ಕಟ್ತಾರೆ. ನೀವ್ ಯಾರ್ದೇ ಹೆಸರು ಹೇಳಿ, ಆ ಹೆಸರು ಮೇಲೆ ಒಂದು ಕವನ ಇದೆ ಆಲ್ರೆಡಿ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ. ಬಹಳ ಖುಷಿ ಆಯ್ತು ಸ್ನೇಹಿತರೆ ಇವ್ರು ಸಿಕ್ಕಿರೋದು, ಭೇಟಿಯಾಗಿರೋದು. ನನಗೂ ತುಂಬಾ ಖುಷಿ ಆಯ್ತು. ಅಲ್ಲಿಂದ ನಮ್ಮನ್ನು ಹುಡ್ಕೊಂಡ್ ಬಂದಿದ್ ನೀವು ಕೊಟ್ಟೂರಿಗೆ. ಕೊಪ್ಪಳದಿಂದ ಕೊಟ್ಟೂರಿಗೆ ಬಂದಿದ್ದಾರೆ. ಬ್ರದರ್, ನಾನು ರೀಲ್ಸ್ ಮಾಡೋದೇ ಇಲ್ಲಿ. ಹೌದಾ? ಕರಿಮಣಿ ಮಾಲೀಕ ಸೃಷ್ಟಿಯಾಗಿದ್ದ ಜಾಗ ಇದು. ಇಲ್ಲೇ ಸೃಷ್ಟಿಯಾಗಿದ್ದು. ಆ ಗಿಡ ಕಾಣಿಸ್ತಿಲ್ಲ, ಅದೇ ಬ್ಯಾಕ್ ಗ್ರೌಂಡ್ ನನ್ನ ವಿಡಿಯೋ. ಅಂದ್ರೆ ಪ್ರತಿ ರೀಲ್ಸ್ ಶೂಟ್ ರೀಸೆಂಟ್ ಆಗಿ ಏನೀಗ ಒಂದು ವೈರಲ್ ಆದಾಗಿಂದ ಇಲ್ಲೇ ಮಾಡ್ತಿರೋದು ಎಲ್ಲ ಇಲ್ಲೇ. ನೋಡಿ ಸ್ನೇಹಿತರೆ, ಇದೇ ನಮ್ಮ ಕನಕ ಬ್ರದರ್ದು ಶೂಟ್ ನಡೆಯುವಂತ ಸ್ಥಳ. ಡಿಸ್ಟರ್ಬೆನ್ಸ್ ಇರಬಾರ್ದಲ್ಲ. ಓಕೆ. ಅಲ್ಲಿ ಊರಲ್ಲಿ ಮಾಡಿದ್ರೆ ಹುಡುಗರೆಲ್ಲ ಬಂದು ಸ್ವಲ್ಪ ಕ್ಯಾಕೆ ಹೊಡಿಯೋದು, ಗಲಾಟೆ ಮಾಡೋದು, ಸುಮ್ಮನೆ ಎಷ್ಟು ಸುಮ್ಮನೆ ಇರ್ಸೋದು. ಅದಕ್ಕೆ ಜನ ಬಂದು ನೋಡ್ತಿರ್ತಾರೆ. ಈಗ ಮುಂಚೆ ನೋಡ್ತಿರ್ಲಿಲ್ಲ, ಬಿಡಿ ಏನೋ ಮಾಡ್ಕೊಂಡ್ ಈಗೇನೋ ಮಾಡಕ್ ಹೋದ್ರೆ ದುಂಡು ಬಂದು ನಿಂತ್ಕೊಂತಾರೆ. ಫುಲ್ ಟ್ರೆಂಡ್ ಹಾಗಾಗಿ ನನಗೆ ಯಾರು ಡಿಸ್ಟರ್ಬೆನ್ಸ್ ಇರಬಾರ್ದು, ನನ್ನಿಂದ ಯಾರಿಗೂ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಅಂತ ಊರಾಗ್ಬಾರ್ದು. ಬ್ಯಾಕ್ ಗ್ರೌಂಡ್ ಸ್ವಲ್ಪ ಗ್ರೀನರಿ ಸಿಗ್ಲಿ ಅಂತ ಇದು ಒಂದು ಹುಡ್ಕೊಂಡಿದ್ದೆ, ಚೆನ್ನಾಗಿದೆ. ಎಲ್ಲಾರ ಚಿಕ್ಕ ಪುಟ್ಟ ಗಿಡ ನೋಡಿದ್ರೆ ನೀವು ಒಮ್ಮಗಲೇ ಕಾಸ್ಟ್ಲಿಯಸ್ಟ್ ಗಿಡ ನೋಡ್ಬಿಟ್ಟಿದ್ದಾರೆ ನಮ್ಮ. ನೋಡಿ ಎಲ್ಲೇ ನೋಡಿದ್ರು ಬರೇ ಜಾಲಿ ಗಿಡಗಳು ಗಂಧದ ಗಿಡ ಹೊಲದಲ್ಲಿ ಹಾಕೊಂಡಿದ್ದಾರೆ. ಅದೊಂದು ಖುಷಿ ಆಯ್ತಾ, ಚೆನ್ನಾಗಿ ಕಾಣುತ್ತೆ ಬ್ಯಾಕ್ ಗ್ರೌಂಡ್ ಅಂತ ಇಲ್ಲಿ ಬರ್ತದೆ. ಬನ್ನಿ ಸ್ನೇಹಿತರೆ, ಹೋಗೋಣ ಅವ್ರ ಊರಿಗೆ ಹೋಗೋಣ. ಈಗ ಇಲ್ಲಿಂದ 1 ಕಿಲೋಮೀಟರ್ ಅಷ್ಟೇ ಅವ್ರ ಊರು. ನಾನು ಹುಡುಕೊಂಡು ಇಲ್ಲಿವರೆಗೂ ಬರ್ಬೇಕಾಯ್ತು. ನಮ್ಗೆ ಇಲ್ಲಿ ಸಿಕ್ಕರು ಫೈನಲ್ ಆಗಿ. ಊರಲ್ಲೆಲ್ಲ ಕೇಳ್ಕೊಂಡ್ ಬರಂಗಾಯ್ತು ಇವತ್ತು. ಈಗ ರೀಲ್ ಶೂಟ್ಗೆ ಬಂದಿದ್ರಿ ನೀವು? ರೀಲ್ ಶೂಟ್ಗೆ ಬಂದಿದ್ದೆ. ಹೌದಾ? ಹಾಗಾದ್ರೆ ಶೂಟ್ ಮಾಡ್ಕೊಳ್ಳಿ, ಬೇಗ ಹೋಗೋಣ ಬ್ರದರ್ ಆಗಿ. ಸರಿ ಬನ್ನಿ ಹೋಗೋಣ, ಇವ್ರ ಮನೆಗೆ ಹೋಗೋಣ. ಮನೆ ನೋಡೋಣ ನಮ್ ಕನಕ ಬ್ರದರ್ದು. ಹೋಗೋಣ ಬನ್ನಿ, ಖಂಡಿತ. ಒಂದ್ 5 ನಿಮಿಷ ಟೈಮ್ ಕೊಡಿ, ಒಂದ್ ರೀಲ್ಸ್ ಹೋಗ್ಬಿಡ. ಬನ್ನಿ. ಬೇರೆ ಕೊಟ್ಟರಿಗೆ ಹೋದ್ರೆ ಪಾಪ ಜೀವ ಮಾಡ್ತಾರ. ಓಕೆ. ಕೊಟ್ಟೂರಲ್ಲಿ ಸಿಕ್ಕಾಪಟ್ಟೆ ಜನ ಮಾಡ್ತಾರೆ ಸುತ್ತಮುತ್ತ ಎಲ್ಲ. ಯಾಕಂದ್ರೆ ಎಲ್ಲ ಕಡೆಯಿಂದ ಬರ್ತಾರೆ ಹಳ್ಳಿಗೆ, ಹಳ್ಳಿ ಜನ ಕೊಟ್ಟೂರಿಗೆ. ಓಕೆ. ಸ್ವಲ್ಪ ಕಡೆ ಜಾಸ್ತಿ ಇದೆ. ನೋಡಿ ನಮ್ಮ ಮನೆ, ಅರಮನೆ ಇದೇ ನಿಮ್ಮ ಮನೆ? ಎಸ್. ಕನಕಬ್ರು, ಇದು ನಿಮ್ಮ ಮನೆ? ಎಸ್. ಇದು ನಿಮ್ದೇ ಫೋಟೋ? ಫೋಟೋ ಸ್ಟುಡಿಯೋ ಇದೆ ನಿಮ್ದು? ಹೌದು ಹೌದು, ಇದೆ ನಮ್ಮ ಮನೆ. ಸ್ಟುಡಿಯೋ ಇಲ್ಲ, ಮಾಡ್ಕೋಬೇಕು. ಸದ್ಯಕ್ಕೆ ಮನೇಲೆ ಇಟ್ಕೊಂಡಿದ್ದೀನಿ. ಹೌದಾ? ಸೂಪರ್. ಬನ್ನಿ ಸ್ನೇಹಿತರೆ, ಕನಕಾಬ್ರು ಅವ್ರ ಮನೆ ನೋಡೋಣ ಹೆಂಗಿದೆ ಅಂತಂದು. ಅವ್ರದ್ದು ಬ್ಯಾಕ್ ಗ್ರೌಂಡ್ ಇನ್ನಲ್ಲೇ ಸ್ಟೋರಿ ಏನು ಅಂದ್ರೆ, ಈಗ ರೀಲ್ಸು ಅದೆಲ್ಲ ಮಾಡ್ತೀವಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ವೈರಲ್ ಇದೀವಿ ಅಂದ ತಕ್ಷಣ ನಾವು ಎಷ್ಟೋ ಜನ ಅನ್ಕೊಂಡ್ಬಿಡ್ತೀವಿ ಬ್ರೋ, ಕನಕಾಬ್ರು ಒಳ್ಳೆ ಸ್ಥಿತಿವಂತರು, ಚೆನ್ನಾಗಿ ದುಡ್ಡು ಗಿಡ್ ಮಾಡಿರ್ಬೋದಾ ಇನ್ಸ್ಟಾಗ್ರಾಮ್ ಇಂದ ಅಂತ. ಇಲ್ಲ, ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ ಕ್ರಿಯೇಟರ್ಗಳಿಗೆ ಅಲ್ಲಿ ಏನೋ ಅಮೌಂಟ್ ಬರಲ್ಲ ಅಂತ. ನಾರ್ಮಲ್ ಯೂಸರ್ಸರ್ಗೆ ಏನು ಸಿಕ್ಕಾಪಟ್ಟೆ ವೈರಲ್ ಆತಪ್ಪ, ಏನು ಲಕ್ಷ ಬರ್ತಿರ್ಬೋದು ಅಂತ ತುಂಬಾ ಜನ ನಮ್ಮೂರಲ್ಲೇ ಕೇಳ್ತಾರ. ಅಲ್ಲ ಅವ್ರಿಗೆ ಆನ್ಸರ್ ಮಾಡೋಕ್ಕೂ ತೆಲ್ನೇ ಬಂದ್ಬಿಡುತ್ತೆ. ಇಲ್ರಯ್ಯ, ಇಲ್ಲಣ್ಣ, ಇಲ್ಲ ಎಲ್ಲಿ ಕೊಡ್ತಾರೆ ಅಂದ್ರೆ ನಂಬಲ್ಲಿ ಯಾರ ಸುಳ್ಳು ಹೇಳ್ತಿ ಬಿಡಲ್ಲ ಅಂತಾರೆ. ಆಯ್ತಾಳಪ್ಪ ಏನಾರು ತಿಳ್ಕಟ್ಟ ಅಂತ ಸುಮ್ಮನೆ ನೋಡಿ. ನಮ್ಮ ಮನೆ ಪರಿಸ್ಥಿತಿ ಹಿಂಗೈತಿ. ಇದು ರಿಯಾಲಿಟಿ. ಓ ಸೂಪರ್. ಇದು ನಿಮ್ದು ಹಸು ದನ ಎಲ್ಲ ಇದೆ? ಎಮ್ಮೆಗಳಿದಾವೆ. ಎಮ್ಮೆಗಳು ಕಟ್ಟ ಜಾಗ. ಇಲ್ಲೊಂದು ಕರ ಕಟ್ಟಿ, ಇಲ್ಲೊಂದು ಎಮ್ಮೆ, ಅಲ್ಲೊಂದು ಎಮ್ಮೆ. ಅಷ್ಟೇನಾ? ಅಷ್ಟೇ. ಓ, ನಿಮ್ದು ತೋಟ ಎಲ್ಲ ಇದೆ? ತೋಟ ಇಲ್ಲ, ಹೊಲ ಇದಾವೆ. ನೀರಾವರಿ ಇಲ್ಲ, ಬೆದ್ಲು ಮಳೆ ಬಂದಾಗ ಬೆಳ್ಕೊಳೋದು, ಇಲ್ಲದ್ರಿಲ್ಲ. ಈಗೇನು ವರ್ಷ ಏನಿಲ್ಲ, ಖಾಲಿ ಈ ವರ್ಷ. ಇದು ನಿಮ್ಮನೆ? ಇದು ನಮ್ಮ ಮನೆ. ಬನ್ನಿ ಸರ್, ಎಂತ ಮಾತು. ಓಕೆ. ಸೊ ಸ್ನೇಹಿತರೆ, ಇದು ನಮ್ಮ ಕನಕ ಬ್ರದರ್ ಮನೆ. ನೋಡಿ, ಮಾಮೂಲಿ ಚಿಕ್ಕ ಪುಟ್ಟ ರೈತರು ಅವ್ರು ಕೂಡ, ಅವ್ರೇನು ಸ್ಥಿತಿವಂತರಲ್ಲ. ಮೇಲೆ ಹಂಚಿನ ಮನೆ ನೋಡಿ, ಇದು ನಾರ್ಮಲ್ ರೈತರ ಮನೆ ಇದೆಲ್ಲ ಕಾಮನ್ ಆಗಿ ಅಲ್ವಾ ಬ್ರೋ? ಇದು ನಿಮ್ಮ ಅಡಿಗೆ ಮನೆ? ಇದು ಪಡ್ಸಲಿ ಅಂತೀವಲ್ಲ, ಪಡ್ಸಲಿ ಮಲ್ಕೊಳಕ್ಕೆ, ಹಾಲು ಹಿಂಗ ಇಂಗ್ಲೀಷಲ್ಲಿ ಹೇಳೋದಾದ್ರೆ ಹಾಲು ಮಲ್ಕೊಳ್ಳೋದಕ್ಕೆ. ಅಡಿಗೆ ಮನೆ ಇಲ್ಲಿ ನೋಡಿ. ಎಲ್ಲ ಹಂಗೆ ಎಲ್ಲ ಬಿದ್ದೋಗಿದೆ. ಎಲ್ಲ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಎಲ್ಲ ಅವ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹಂಗೆ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ. ಅಮಾವಾಸ್ಯೆ ಎಲ್ಲ ಸ್ಪೆಷಲ್ ಪೊಡ್ಡು ಅಷ್ಟೇ, ಪಡ್ಡು ಬಿಟ್ರೆ ದೋಸೆ. ನೋಡಿ ಸ್ನೇಹಿತರೆ, ನಮ್ಮ ಕನಕ ಬ್ರದರ್ ಮನೆಯಲ್ಲಿ ಪಡ್ಡು ಮಾಡಿದ್ದಾರೆ ಅಮ್ಮರು. ಬಟ್ ನಾವೇನ್ ಮಾಡೋಣ, ಲೇಟಾಗಿ ಬಂದ್ಬಿಟ್ಟಿವಿ ಈಗ. ಇಲ್ಲ ಅಂತಂದ್ರೆ ನಮಗೂ ನಾಷ್ಟ ಸಿಕ್ತಿತ್ತೇನೋ ಇವತ್ತು.
ಸೊ ಹಂಗೆ ಖಂಡಿತ ಆಮೇಲೆ ನಾನೇ ಹಾಕೊಡ್ತೀನಿ ಬನ್ನಿ ಬ್ರೋ. ಓ ನೀವು ಅಡಿಗೆ ಎಲ್ಲ ಮಾಡ್ತೀರಾಗಿದ್ರ? ಇಲ್ಲ ಚಿಕ್ಕ ಪುಟ್ಟ ಪೊಡ್ ಹಾಕೊಳ್ಳೋದು ಅವೆಲ್ಲ ಬರ್ತವೆ. ಓ ಟೀ ಮಾಡ್ಕೊಳ್ಳೋದು ಇಲ್ಲ, ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಹೊರಗಡೆ ಯಾರಾದ್ರೂ ಮಾತಾಡ್ಸಿ ಕೇಳಲ್ಲ ಒಳಗಡೆ, ಹಂಗಾಗಿ ಇಲ್ಲೇ ತಂದಿಟ್ಕೊಂಡಾಳ ನಮ್ಮವ್ವ. ಇಲ್ಲೇ ಅಡಿಗೆ ಮಾಡೋದಿಲ್ಲ, ರೊಟ್ಟಿ ಹಾಕಿದ್ರೆ ಅಲ್ಲೇ, ಅದಿದು ಮಾಡಿದ್ರೆ ಇಲ್ಲಿ ಮಾಡ್ತೀವಿ. ಇಲ್ಲಿ ಮಾಡ್ತಾರೆ ಪಡಸಾಲೆಯಲ್ಲಿ. ಪಡ್ಸಾಲೆ ಬಟ್ ಮಲ್ಕನದೆಲ್ಲ ಇಲ್ಲೇ? ಇಲ್ಲೇ ಮಲ್ಕೊಳ್ಳೋದು. ಇಲ್ಲಿ ನಾನು ಈ ಕಡೆ ಅಂಚನೆ ಮಲ್ಕೊಂಡು, ಇಲ್ಲೇ ಏನಾದ್ರು ಬರೆಯೋದಿದ್ರೆ ಇಲ್ಲೇ ಬರ್ಕೊಳ್ಳೋದು, ಇಲ್ಲೇ ಓದ್ಕೊಳ್ಳೋದು, ಇಲ್ಲೇ ಮಲ್ಕೊಳ್ಳೋದು. ನೋಡಿ ಸ್ನೇಹಿತರೆ, ನಾವು ಕನಕ ಬ್ರದರ್ದು ಹೋಮ್ ಟೂರ್ ಮಾಡೋಣ ಅಂತ ಬಂದ್ವಿ. ಬಟ್ ಹೋಮ್ ಟೂರ್ ಅಲ್ಲ, ಜಸ್ಟ್ ಇದು ಪಡ್ಸಾಲೆ ಟೂರ್ ಆಗೋಯ್ತು ನಮ್ಗೆ. ಚಿಕ್ಕ ಮನೆ. ನಾವು ಅನ್ಕೊಂಡಿರ್ತೀವಿ ಎಷ್ಟೋ ಸಾರಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೆ ದುಡ್ಡು ಬರ್ತಿರ್ಬೋದು, ಸಿಕ್ಕಾಬಡೆ ವೈರಲ್ ಆಗಿದೆ, ಲಕ್ಷ ಲಕ್ಷ ಗಳಿಸ್ಬಿಟ್ಟಿರ್ಬೋದು ಕನಕ ಬ್ರದರ್. ಅಯ್ಯೋ, ಹೆಸರು ಬಂದಿದೆ ಬ್ರೋ, ಒಪ್ಕೊಂತೀನಿ. ಅದೇ ಇನ್ಸ್ಟಾಗ್ರಾಮ್ ನೋಡ್ರಿ ಏನು ಕಾಸೇನು ಕೊಡಲ್ಲ, ಗೊತ್ತಿರುತ್ತೆ ನಿಮಗೆ ಒಬ್ಬ ಕ್ರಿಯೇಟರ್ ಆಗಿ. ಯೂಟ್ಯೂಬ್ ಅಲ್ಲಿ ಆದ್ರೆ ಅಲ್ಲಿ ಆಡ್ ಬರೋದ್ರಿಂದ ಅಲ್ಲಿ ಅರ್ನಿಂಗ್ ಸಿಗುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾವುದೇ ತರ ಇದಿಲ್ಲ. ಮತ್ತೆ ಮಾಮೂಲಿ ಪ್ರಮೋಷನ್ಗಳು ಬರ್ತಿರ್ತಾವೆ, ಗೊತ್ತಿರುತ್ತೆ ನಿಮಗೆ. ಅವು ಅದನ್ನ ಮಾಡ್ಕೊಂಡ್ರೆ ಅರ್ನಿಂಗ್ ಮಾಡ್ಬೋದು. ಬಟ್ ಮಾಡ್ತಾ ಇದ್ರೆ ಈಗ ಗೊತ್ತಲ್ಲ ನಿಮಗೆ ಯಾವ ತರ ಬರ್ತಾವೆ ಅಲ್ಲಿ ಇದ್ರಲ್ಲಿ ಅಂತ. ಸ್ವಲ್ಪ ಹೆಸರಿಗೆ ನೆಗೆಟಿವಿಟಿ ಆಗುತ್ತೆ, ಕಮಿಟ್ಮೆಂಟ್ ಇರೋದ್ರಿಂದ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ನೋಡ್ಬೇಕು, ನೋಡ್ಕೊಂಡು ಮಾಡಬೇಕು. ಈಗ ಒಳ್ಳೆ ಹೆಸರು ಇರೋದ್ರಿಂದ ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಸ್ಪ್ರೆಡ್ ಆಗ್ಬಿಡುತ್ತೆ. ನನಗೆ ತುಂಬಾ ರಿಮಾರ್ಕ್ ಆಗೋದ್ರಿಂದ ಸ್ವಲ್ಪ ನೋಡ್ಕೊಂಡು ಯಾವ್ದಾದ್ರು ಒಳ್ಳೇದು ಕಾಯ್ತಾ ಇದೀನಿ. ಬಂದ್ರೆ ನನಗೂ ಖುಷಿ, ಜನರಿಗೆ ಏನಾದ್ರು ಒಳ್ಳೇದು ಕೊಡಬೇಕು ಅಂತ ಒಳ್ಳೇದ್ ಕಾಯ್ತಾ. ಅಲ್ಲಿ ತನಕ ಆಗಿರೋ ಬದಲು ಇಷ್ಟು ದಿವಸ ಮಾಡಿದೆ, ಇನ್ಮೇಲೆ ಸ್ವಲ್ಪ ಡೌಟ್ ಮಾಡೋದು, ಅದೇ ನೋಡ್ಕೊಂಡ್ ಮಾಡ್ತೀನಿ. ಯಾಕಂದ್ರೆ ಈಗ ಒಂದು ಒಳ್ಳೆ ಹೆಸರು ಬಂದಿದೆ, ಹಾಳು ಮಾಡ್ಕೋಬಾರ್ದು. ಯಾಕಂದ್ರೆ ಅಷ್ಟು ಸುಲಭ ಅಲ್ಲ, ಅದನ್ನ ಉಳಿಸ್ಕೊಳಕ್ ಟ್ರೈ ಮಾಡ್ತೀನಿ. ಬಟ್ ಈಗ ನೀವೆಲ್ಲ ವರ್ಕ್ ಮಾಡೋದೆಲ್ಲ ಇಲ್ಲೇ? ಇಲ್ಲೇ ವರ್ಕ್ ಮಾಡೋದಿಲ್ಲ, ಎಂತದೇನಿಲ್ಲ. ಎಲ್ಲ ನಾನು ಬೇಸಿಕಲಿ ಫೋಟೋಗ್ರಾಫರ್ ಅಲ್ಲ. ಓಕೆ. ಸ್ಟುಡಿಯೋ ಏನು ಮಾಡ್ಕೊಂಡಿಲ್ಲ, ಸ್ಟುಡಿಯೋ ಮಾಡ್ಕೋಬೇಕು, ಕೊಟ್ಟೂರಲ್ಲೇ ಮಾಡ್ಬೇಕಂತ ಪ್ಲಾನಿಂಗ್ ಇದೆ. ಸದ್ಯಕ್ಕೆ ಸ್ವಲ್ಪ ಮನೆ ಎಲ್ಲ ಸ್ವಲ್ಪ ರಿಪೇರಿ ಮಾಡಿಸ್ಕೊಂಡು ಮದುವೆಗಿದೆ ಆಗಿ ಆಮೇಲೆ ನೋಡೋಣ ಸ್ಟುಡಿಯೋ ಅಂತ ಇದೆ. ಮನೆ ಫುಲ್ ಕಟ್ಸಾಕೊಂಡು ಈಗ ಸದ್ಯಕ್ಕಂತ ಆಗಲ್ಲ, ಸ್ವಲ್ಪ ಮಾಡಿಫೈ. ಬನ್ನಿ ಕೂತ್ಕೊಂಡೋಣ, ಬನ್ನಿ ಬ್ರೋ. ಈಗ ನಮ್ ನೋಡಿದ್ರೆ ಹಿಂಗಿದೆ ಮನೆ ಕೂತ್ಕೊಳ್ಳಿ. ಪರವಾಗಿಲ್ಲ, ಬನ್ನಿ ಇಲ್ಲ ಬನ್ನಿ ಕೆಳಗಡೆನೆ ಕೂತ್ಕೊಂಡೋಣ ಬನ್ನಿ.